Dear students, okay, in this part of video, I'm going to tell very important things of the aerobic respiration or overall production of ATP in the aerobic respiration and the anaerobic respiration. Okay, ನಾವು glycolysis, Krebs cycle, ETS and anaerobic respiration. ಇದಿಷ್ಟಲ್ಲಿ ಹೇಳಿದಾಗ one molecule of glucose it produces 38 or 36 ATPs ಅಂತ ಹೇಳ್ತಾ ಇದ್ವಿ. Okay, ಹಾಗಾಗಿ it is possible to calculate the overall ATP which is produced during the oxidation of one molecule of glucose in the aerobic respiration, that is about 38 ATPs ಅಂತ ಹೇಳಿದ್ವಿ. Is it possible? Yes, possible. ಹೇಗಂತ ಅಂದರೆ because of some theoretical assumptions ಇಂದ we can calculate the ATP synthesis, how much ATP is synthesized during the oxidation of one molecule of glucose. ಅದನ್ನ ತಿಳ್ಕೊಳ್ಳೋಣ ಯಾವ್ಯಾವ ರಿಯಾಕ್ಷನ್ ಅಲ್ಲಿ ಎಷ್ಟೆಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ. ಈಗಾಗಲೇ ತಿಳ್ಕೊಂಡಿದ್ದೀರಿ ನೀವು 8 ATPs are produced in the glycolysis ಆ ಥರ ಎಲ್ಲ 24 in the Krebs cycle ಮತ್ತೆ ಇಂಟರ್ಮೀಡಿಯೇಟ್ ಇದೆಯಲ್ಲ ಲಿಂಕರ್ ಕಾಂಪ್ಲೆಕ್ಸ್ ಅಲ್ಲಿ 6 ಅಂತ ಎಲ್ಲ ತಿಳ್ಕೊಂಡಿದ್ದೀವಿ. ಆದಷ್ಟನ್ನು ನಾವು ಈಗ ಯಾವ್ಯಾವ ರಿಯಾಕ್ಷನ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಓಕೆ, ಆಗ್ಲೇ ಹೇಳಿದ್ನಲ್ವಾ. ಓಕೆ, ATP ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಡ್ಯೂರಿಂಗ್ ರೆಸ್ಪಿರೇಷನ್ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಅಮೌಂಟ್ ಆಫ್ ATP ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಒಂದು ಥಿಯರಿಟಿಕಲ್ ಅಸಂಪ್ಷನ್ಸ್ ಅಷ್ಟೇ. ಓಕೆ, ಯಾಕಂತ ಅಂದರೆ ಯಾಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂದರೆ ಬಿಕಾಸ್ ದ ರೆಸ್ಪಿರೇಷನ್ ಪ್ರೋಸೆಸ್ ಇಸ್ ಎ ಸೀಕ್ವೆನ್ಷಿಯಲ್. ಫಸ್ಟು ಗ್ಲೈಕಾಲಿಸಿಸ್ ಆಗುತ್ತೆ, ಅದಾದಮೇಲೆ ಕ್ರೆಬ್ಸ್ ಸೈಕಲ್ ಆಗುತ್ತೆ, ಆಮೇಲೆ ETS ಆಗುತ್ತೆ. ಹಾಗಾಗಿ ಒಂದಾದ್ಮೇಲೆ ಒಂದು ಆಗೋದ್ರಿಂದ ಇಟ್ಸ್ ಎ ಸೀಕ್ವೆನ್ಷಿಯಲ್. ಹಾಗಾಗಿ ನಾವು ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ ಏನು ಮಾಡ್ಬೋದು ಕಂಡುಹಿಡಿಬೋದು. The NADH synthesized in the glycolysis ಏನಿದೆಯಲ್ವಾ, it is transport to the mitochondria during the oxidative phosphorylation. During oxidative phosphorylation ಆಗಬೇಕಾದ್ರೆ that NADH ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮೈಟೊಕಾಂಡ್ರಿಯಾಗೆ ಹೋಗುತ್ತೆ. ಅಲ್ಲಿ ಇದು ATPನ ಸಿಂಥಸೈಸ್ ಮಾಡುತ್ತೆ. ಅದಾದಮೇಲೆ so many intermediate compounds are produced during glycolysis and also Krebs cycle. Example fructose 6-phosphate, ಅದಾದಮೇಲೆ 3-phosphoglyceraldehyde, ಟ್ರಯೋಸ್ ಫಾಸ್ಫೇಟ್ಸ್, ಕಪ್ಪ. ಅದಾದ್ಮೇಲೆ ಕ್ರೆಬ್ಸ್ ಸೈಕಲ್ ಅಲ್ಲಿ ತಗೊಳ್ಳೋದಾದ್ರೆ ಸಿಟ್ರಿಕ್ ಆಸಿಡ್ ಇರ್ಬೋದು, ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್, ಸಕ್ಸೆನಿಕ್ ಆಸಿಡ್, ಮ್ಯಾಲಿಕ್ ಆಸಿಡ್, ಆಕ್ಸಿಲೋ ಅಸಿಟಿಕ್ ಆಸಿಡ್. ಇವರೆಲ್ಲರೂ ಏನ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಅವರು ಎಲ್ಲೂ ಯುಟಿಲೈಸ್ ಆಗಲ್ಲ ಬೇರೆ ಕಾಂಪೌಂಡ್ನ ಪ್ರೊಡ್ಯೂಸ್ ಆಗೋಕೆ ನಾವು ಅಂದ್ಕೊಂಡಿರೋದು. ದ ಓನ್ಲಿ ಗ್ಲುಕೋಸ್ ಇಸ್ ಬೀಯಿಂಗ್ ರೆಸ್ಪೈರ್ಡ್. ಇಲ್ಲಿ ನಾವು ತಗೊಂಡಿರೋದು ಗ್ಲುಕೋಸ್ ಮಾತ್ರ. ನೋ ಅದರ್ ಆಲ್ಟರ್ನೇಟಿವ್ ಸಬ್ಸ್ಟ್ರೇಟ್ ಆರ್ ಎಂಟ್ರಿಂಗ್ ಇನ್ ಟು ದ ದಿಸ್ ಪಾತ್ವೇ. ಗ್ಲುಕೋಸ್ ಮಾತ್ರ ಎಂಟ್ರಿ ಆಗೋದ್ರಿಂದ ಅಟ್ ಎನಿ ಸ್ಟೇಜಲ್ಲಿ ಎನಿ ಅದರ್ ಆಲ್ಟರ್ನೇಟಿವ್ ಸಬ್ಸ್ಟ್ರೇಟು ಆಕ್ಸಿಡೈಸ್ನಲ್ಲಿ ಇನ್ವಾಲ್ವ್ ಆಗಲ್ಲ. ಇದಿಷ್ಟು ಥಿಯರಿಟಿಕಲ್ ಅಸಂಪ್ಷನ್ ಆಗಿರೋದ್ರಿಂದ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ATP synthesis. How much ATP is synthesized during the respiration. ಹಾಗಾದ್ರೆ ಇದು ನಿಜನಾ? ನಿಜ ಅಂದ್ಕೊಳ್ಳೋದು ನಾವು. ಯಾಕೆ ನಿಜ ಅಂದ್ಕೊಳ್ಬೇಕು ನಾವು? ಯಾಕಂತ ಅಂದರೆ ನಾವು ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಅದು ಹೇಗೆ ಸ್ಟೋರ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ನಾವು ಅಸಂಪ್ಷನ್ ಮಾಡಿ ನಂಬಬೇಕಾಗತ್ತೆ. ಓಕೆ, ಆದರೆ ರಿಯಲ್ಲಿ ಆಗಿ ಈ ಥರ ನಡೆಯುತ್ತಾ? ಇಲ್ಲ, ನಡೆಯಲ್ಲ. ಯಾಕೆ ನಡೆಯಲ್ಲ ಈ ಥರ ಅಂತ ಅಂದರೆ ಫಸ್ಟ್ ಥಿಂಗ್ ನಾವು ಹೇಳೋದಲ್ಲದೆ ಇದು ಸಿಕ್ವೆನ್ಷಿಯಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಫಸ್ಟ್ ಗ್ಲೈಕಾಲಿಸಿಸ್ ಆಗಿ ಅದಾದಮೇಲೆ ಕ್ರೆಬ್ಸ್ ಸೈಕಲ್ ಆಗುತ್ತೆ, ಆಮೇಲೆ ETS ಆಗುತ್ತೆ ಅಂತ. ಇಲ್ಲ, ಎಲ್ಲವೂ ಸೈಮಂಟೇನಿಯಸ್ಲಿ ಆಗ್ತಾ ಇರುತ್ತೆ. ಅದೊಂದು ರೀಸನ್. ಅದಾದಮೇಲೆ ಈ ಕೆಲವೊಂದ್ಸಲಿ ನಮಗೆ ವಿಟಮಿನ್ C ಅಂತ ಅಂದರೆ ಸಿಟ್ರಿಕ್ ಆ್ಯಸಿಡ್ ಯಾವುದೋ ಒಂದು ಫಂಕ್ಷನ್ ಬೇಕಾಗುತ್ತೆ. ಆವಾಗ ಸಿಟ್ರಿಕ್ ಆ್ಯಸಿಡ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ.
ಅದಲ್ಲದೆ ನೆಕ್ಸ್ಟ್ ಒನ್ ನಾವು ಕ್ಯಾಲ್ವಿನ್ ಸೈಕಲ್ ಕಲ್ತ್ಕೊಂಡ್ವಿ. ಅಲ್ಲಿ ರಿವರ್ಸ್ ಪ್ರೊಸೆಸ್ ಆಫ್ ಗ್ಲೈಕಾಲಿಸಿಸ್ ಆಗುತ್ತೆ ನೋಡಿ. ಏನದು ಟ್ರಯೋಸ್ ಫಾಸ್ಫೇಟು ದೇ ಯುಟಿಲೈಸ್ ಟು ಪ್ರೊಡ್ಯೂಸ್ ಗ್ಲುಕೋಸ್, ಅಲ್ಲಿ ಯುಟಿಲೈಸ್ ಆಗ್ಬೋದು. ಅಥವಾ ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ ಇನ್ಯಾವುದೋ ಅಮೈನೋ ಆಸಿಡ್ ಗ್ಲುಟಾಮಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇನ್ವಾಲ್ವ್ ಆಗುತ್ತೆ. ಈ ಥರ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಎಲ್ಲ ಯುಟಿಲೈಸ್ ಆಗುತ್ತೆ. ಮತ್ತೆ ಎ ಟಿ ಪಿ ಯಾವಾಗ ಯಾವಾಗ ನಮಗೆ ಬೇಕಾಗುತ್ತೋ ಅವಾಗೆಲ್ಲ ಏನು ಮಾಡುತ್ತೆ, ಯುಟಿಲೈಸ್ ಆಗುತ್ತೆ. ಅಟ್ ಎಂಡ್ 38 ATP ಆಗೋವರೆಗೂ ಕಾಯ್ಕೊಂಡಿರಲ್ಲ ಎ ಟಿ ಪಿಸ್. ಮತ್ತೆ ದ ಎನ್ಸೈಮ್ಸ್ ಏನು ಪ್ರೊಡ್ಯೂಸ್ ಇನ್ವಾಲ್ವ್ ಆಗಿರುತ್ತಲ್ವ ದ ಪ್ರೋಸೆಸ್ಗೆ, ಅವರು ಬೇರೆ ಬೇರೆ ಫಂಕ್ಷನ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ ವಾಟ್ ಈಸ್ ಇಟ್ ಏನು ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟು ಇಟ್ ರಿಕ್ವೈರ್ಡ್ ಅಥವಾ ಇಟ್ ಈಸ್ ಹೆಲ್ಪ್ಫುಲ್ ಟು ಎಕ್ಸಸೈಸ್ ಆಸ್ ಇಟ್ ಗಿವ್ಸ್ ಅನ್ ಐಡಿಯಾ ಆಫ್ ಎನರ್ಜಿ ಅವೈಲಬಿಲಿಟಿ. ಎಷ್ಟು ಎನರ್ಜಿ ಅವೈಲಬಿಲಿಟಿ ಆಗುತ್ತೆ, ಎಷ್ಟು ಸ್ಟೋರ್ ಆಗುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಕೊಡುತ್ತೆ. ಹಾಗಾಗಿ ನಾವು ಇದನ್ನ ಅಸ್ಯೂಮ್ ಮಾಡೋದು ತಪ್ಪೇನಾಗಲ್ಲ. ಓಕೆ, ಅದರಲ್ಲಿ ಎಷ್ಟೆಷ್ಟು ಎ ಟಿ ಪಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಪಾರ್ಟು ಬೋತ್ ಇನ್ ಏರೋಬಿಕ್ ಅಂಡ್ ಅನೆರೋಬಿಕ್ ಪಾತ್ವೇಲಿ ಆಗುವಂಥದ್ದು ಒಂದು ರಿಯಾಕ್ಷನ್ ಅಂತ ಅಂದರೆ ಯಾವುದದು, ಗ್ಲೈಕಾಲಿಸಿಸ್. ಈ ಗ್ಲೈಕಾಲಿಸಿಸ್ ಅಲ್ಲಿ 4 ಡೈರೆಕ್ಟ್ ಸಿಂಥಸಿಸ್ ಆಗುತ್ತೆ. ಎ ಟಿ ಪಿಸು ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ಆಗುತ್ತೆ 4 ಡೈರೆಕ್ಟ್ ಎ ಟಿ ಪಿಸು. ನೋಡಿ, ಇಲ್ಲಿ 2 ಎ ಟಿ ಪಿಸ್ ಪ್ರೊಡ್ಯೂಸ್ ಆಗುತ್ತೆ ಬಿಟ್ವೀನ್ 1,3 ಬೈಫಾಸ್ಫೋಗ್ಲಿಸರಿಕ್ ಆಸಿಡ್ ಇಂದ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಹಾಕಬೇಕಾದ್ರೆ 2 ಪ್ರೊಡ್ಯೂಸ್ ಆದರೆ, ಇನ್ನೊಂದು ಬಿಟ್ವೀನ್ 2 ಫಾಸ್ಫೋಇನಾಲ್ ಪೈರುವಿಕ್ ಆಸಿಡ್ ಇಂದ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ 2 ಪ್ರೊಡ್ಯೂಸ್ ಆಗುತ್ತೆ. ಟೋಟಲ್ ಡೈರೆಕ್ಟ್ ಎ ಟಿ ಪಿ ಸಿಂಥಸಿಸ್ ಆಗೋದು 4. ನೆಕ್ಸ್ಟ್ ಬಂದು 2 ಮಾಲಿಕ್ಯೂಲ್ಸ್ ಆಫ್ NADH2 ಅಂತ ಅಂದರೆ 2 × 3 ಎಷ್ಟಾಗುತ್ತೆ 6. 2 ಮಾಲಿಕ್ಯೂಲ್ಸ್ ಬಿಟ್ವೀನ್ ಟ್ರಯೋಸ್ ಫಾಸ್ಫೇಟ್ ಇಂದ 1,3 ಬೈಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗಬೇಕಾದ್ರೆ 2 NADH2 ಫಾರ್ಮೇಷನ್ ಆಗುತ್ತೆ. ಇದು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಥವಾ ಟರ್ಮಿನಲ್ ಆಕ್ಸಿಡೇಷನ್ಗೆ ಮೈಟೋಕಾಂಡ್ರಿಯಾಗೆ ಮೈಗ್ರೇಟ್ ಆಗುತ್ತೆ. ಹಾಗಾಗಿ ಒಟ್ಟು ಎಷ್ಟು ಪ್ರೊಡ್ಯೂಸ್ ಆಗುತ್ತೆ 6+. ಇದು NADH2 3 ಪ್ರೊಡ್ಯೂಸ್ ಮಾಡಿದ್ರೆ 2 × 3 ಎಷ್ಟಾಗುತ್ತೆ 6 ATP ಪ್ಲಸ್ 2 8 ATP ಪ್ಲಸ್ 2 10 ATP. ಬಟ್ ಇಲ್ಲಿ ಗ್ಲುಕೋಸಿಂದ ಗ್ಲುಕೋಸ್ 6 ಫಾಸ್ಫೇಟ್ ಆಗಬೇಕಾದ್ರೆ 1 ATP ನ ಅದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಮತ್ತೆ ಫ್ರಕ್ಟೋಸ್ 6 ಫಾಸ್ಫೇಟ್ ಇಂದ ಫ್ರಕ್ಟೋಸ್ 1,6 ಬೈಫಾಸ್ಫೇಟ್ ಆಗಬೇಕಾದ್ರೂ ಕೂಡ 1 ATP ತಗೊಳುತ್ತೆ. 10 - 2 ಅಂದರೆ ಎಷ್ಟಾಗುತ್ತೆ 8 ATPs ನೆಟ್ ಗೇನ್ ATP. ದ ನೆಟ್ ಗೇನ್ ATPs ಆಫ್ ಗ್ಲೈಕಾಲಿಸಿಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ 8 ATPs ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಅದೇ FADH2 ಪ್ರೊಡ್ಯೂಸ್ ಆಗಲ್ಲ. ನೆಕ್ಸ್ಟ್ ಒನ್ ಫ್ರಮ್ ಅಸಿಟೈಲೇಷನ್ ಆಫ್ ಪೈರುವಿಕ್ ಆಸಿಡ್. ಪೈರುವಿಕ್ ಆಸಿಡ್ ಅಸಿಟೈಲ್ ಕೋಯೆ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಇಲ್ಲಿ ದ ಲಿಂಕರ್ ರಿಯಾಕ್ಷನ್ ಅಂತ ಏನು ಕರಿತೀವಲ್ವಾ ಗ್ಲೈಕಾಲಿಸಿಸ್ ಇನ್ ದ ಕ್ರೆಬ್ಸ್ ಸೈಕಲ್ ಅಲ್ಲಿ ದಿಸ್ ಪೈರುವಿಕ್ ಆಸಿಡ್ ಅಂಡರ್ಗೋ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಟು ಪ್ರೊಡ್ಯೂಸ್ ಅಸಿಟೈಲ್ ಕೋಯೆ. ಈ ಅಸಿಟೈಲ್ ಕೋಯೆನ ನಾವು ಲಿಂಕರ್ ಕಾಂಪೌಂಡ್ ಅಂತ ಕರಿತೀವಿ. ಆವಾಗ 2 NADH2 ಫಾರ್ಮೇಷನ್ ಆಗುತ್ತೆ. ಅದು ETS ಸೈಕಲ್ಗೆ ಎಂಟ್ರಿ ಆಗಿ ಇಟ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ 3 ATPs ನ ಪ್ರೊಡ್ಯೂಸ್ ಮಾಡುತ್ತೆ. 6 ATPs ಬರುತ್ತೆ ಅಂದರೆ 2 NADH2 ಅಂತ ಅಂದರೆ ಇಂಟು 3 ಎಷ್ಟಾಗುತ್ತಪ್ಪ 6 NADH2 ಪ್ರೊಡ್ಯೂಸ್ ಆಗುತ್ತೆ. ಇಲ್ಲೂ ಕೂಡ FADH2 ಫಾರ್ಮೇಷನ್ ಆಗಲ್ಲ, ಡೈರೆಕ್ಟ್ ATP ಸಿಂಥಸಿಸ್ ಆಗಲ್ಲ, ATP ಎಲ್ಲಿ ಯುಟಿಲೈಸ್ ಆಗಲ್ಲ. ಹಾಗಾಗಿ ನೆಟ್ ಗೈನ್ ATP ಎಷ್ಟು 6 ATP ಯಾವ್ದ್ರಲ್ಲಿ ದ ಲಿಂಕರ್ ರಿಯಾಕ್ಷನ್ ಅಲ್ಲಿ. ನೆಕ್ಸ್ಟ್ ಒಂದು ಕ್ರೆಬ್ ಸೈಕಲ್ ಅಲ್ಲಿ ಪರ್ ಪೈರುವಿಕ್ ಆಸಿಡ್ಗೆ ಒಂದೊಂದು ಸೈಕಲ್ ಅಂದರೆ 2 ಸೈಕಲ್ಸ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಸಿಂಥಸಿಸ್ ಆಫ್ ATP ಆಗೋದು 2. ಇಲ್ಲಿ ನೋಡಿ GTP ಫಾರ್ಮೇಷನ್ ಆಗುತ್ತಲ್ಲ, ಸಕ್ಸಿನೈಲ್ ಕೋಯಿಂದ ಸಕ್ಸಿನಿಕ್ ಆಸಿಡ್ ಆಗಬೇಕಾದ್ರೆ ಒಂದು ಸಬ್ಸ್ಟ್ರೇಟ್ ಫಾಸ್ಫೋರಿಲೇಷನ್ ಆಗುತ್ತೆ, GTP ಪ್ರೊಡ್ಯೂಸ್ ಆಗುತ್ತೆ. GTP ಇದ್ದಿದ್ದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಇಂದ GDP ಫಾರ್ಮೇಷನ್ ಆಗುತ್ತೆ. ಆ GTP ಒಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್, ಇಟ್ ಈಸ್ ಈಕ್ವಲ್ ಟು ATP ಓನ್ಲಿ. ಹಾಗಾಗಿ ಒಂದು ಪೈರುವಿಕ್ ಆಸಿಡ್ಗೆ ಒಂದು GTP ಅಂದರೆ ಇನ್ನೊಂದು ಪೈರುವಿಕ್ ಆಸಿಡ್ಗೆ ಇನ್ನೊಂದು GTP ಪ್ರೊಡ್ಯೂಸ್ ಆಗುತ್ತೆ. ಒಂದು ಡೈರೆಕ್ಟ್ ಸಿಂಥಸಿಸ್ ಆಯಿತು, 2 ATP ಬಂದಾಯಿತು. ಮತ್ತೆ NADH2 ಎಷ್ಟು ಅಂತ ನೋಡೋಣ. ಇಲ್ಲೊಂದು ಹತ್ರ ಮತ್ತೆ ಇಲ್ಲೊಂದು ಹತ್ರ 3 NADH2 ಪ್ರೊಡ್ಯೂಸ್ ಆಗುತ್ತೆ. 3 ಅಂದರೆ 1 ಪೈರುವಿಕ್ ಆಸಿಡ್ಗೆ 3 ಅಂದರೆ 2 ಪೈರುವಿಕ್ ಆಸಿಡ್ಗೆ ಎಷ್ಟು, ಇಲ್ಲಿ 2 3 4 5 6 NADH2 ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು NADH2 6 NADH2 ಅಂದರೆ 6 × 3
ಎಷ್ಟಾಗುತ್ತೆ 18 ATPs ಪ್ರೊಡ್ಯೂಸ್ ಆಗುತ್ತೆ. ಇನ್ನು FADH2 ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. FADH2 ಸಕ್ಸಿನಿಕ್ ಆಸಿಡ್ ಇಂದ ಫುಮ್ಯಾರಿಕ್ ಆಸಿಡ್ ಆಗ್ಬೇಕಾದ್ರೆ ಒಂದು ಪೈರುವಿಕ್ ಆಸಿಡ್ಗೆ ಒಂದು FADH2 ಅಂದ್ರೆ ಎರಡು ಪೈರುವಿಕ್ ಆಸಿಡ್ಗೆ ಎಷ್ಟು FADH2 ಪ್ರೊಡ್ಯೂಸ್ ಆಗುತ್ತೆ? 2 FADH2 ಪ್ರೊಡ್ಯೂಸ್ ಆಗುತ್ತೆ. ಈಚ್ FADH2 ಪ್ರೊಡ್ಯೂಸಸ್ 2 ATP. ಹಾಗಾದ್ರೆ ಇಲ್ಲಿ ಎಷ್ಟು ATPs ಬರುತ್ತೆ FADH2 ಇಂದ? 4 ATPs ಬರುತ್ತೆ. ಮತ್ತೆ ಇಲ್ಲೆಲ್ಲೂ ATP ಕನ್ಸ್ಯೂಮ್ ಆಗಲ್ಲ. ಹಾಗಾಗಿ ನೆಟ್ ಗೈನ್ ATP ಎಷ್ಟು? 24 ATPs ಬರುತ್ತೆ. ಕ್ರೆಬ್ ಸೈಕಲ್ ಒಂದಿಂದನೇ ಎಷ್ಟು ATPs ಬರುತ್ತೆ? 24 ATPs ಬರುತ್ತೆ. ಲಿಂಕರ್ ರಿಯಾಕ್ಷನ್ ಇಂದ ಎಷ್ಟು ಬರುತ್ತೆ? 6 ATPs ಬರುತ್ತೆ. ಗ್ಲೈಕಾಲಿಸಿಸ್ ಇಂದ ಎಷ್ಟು ಬರುತ್ತೆ? 8 ಬರುತ್ತೆ. ಹಾಗಾಗಿ ದ ನೆಟ್ ಗೈನ್ ATP ಆಫ್ ಏರೋಬಿಕ್ ರೆಸ್ಪಿರೇಷನ್ ಇಸ್ 38. ಓಕೆ, 38 ATPs ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇದು ಗ್ಲೈಕಾಲಿಸಿಸ್ ಅಲ್ಲಿ ಏನಲ್ಲಿ ಅದು ಸೈಟೋಪ್ಲಾಸಮ್ ಇಂದ ಮೈಟೋಕಾಂಡ್ರಿಯಾಗೆ ಎಂಟ್ರಿ ಆಗಬೇಕಾದ್ರೆ ಕೆಲವೊಂದ್ಸಲಿ NADH2 ಯುಟಿಲೈಸ್ ಆಗೋದ್ರಿಂದ H+ ಅಯಾನ್ಸು ಆವಾಗ 2 ATPs ಲೆಸ್ ಆಗಿ 36 ATPs ಪ್ರೊಡ್ಯೂಸ್ ಆಗುತ್ತೆ. ಇದಿಷ್ಟು ದ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಇದನ್ನ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ. ಪೈರುವಿಕ್ ಆಸಿಡ್ ಅಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಆಗಿ ಪ್ರೊಡ್ಯೂಸ್ ಆಗೋ ATPs 4, ಯುಟಿಲೈಸ್ ಆಗೋ ATPs 2, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗಿ ಪ್ರೊಡ್ಯೂಸ್ ಆಗೋ ATPs 6. ಯಾಕೆ ನಾವು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗಿ ಅಂತ ಹೇಳ್ತೀವಿ ಅಂದ್ರೆ ದಿಸ್ NADH ಏನಿರುತ್ತಲ್ವಾ ಇದು ATP ಪ್ರೊಡ್ಯೂಸ್ ಮಾಡೋದು ಅಟ್ ದ ಲಾಸ್ಟ್ ಸ್ಟೆಪ್ ETS ಸ್ಟೆಪ್ ಅಲ್ಲಿ ಮಾತ್ರ. ಅಲ್ಲಿ ಪ್ರೋಟಾನ್ ಗ್ರೇಡಿಯಂಟ್ ಮೂಲಕ ATP ಸಿಂಥಟೇಸ್ ಮೂಲಕ ಅದು ಪಂಪ್ ಆಗ್ಬೇಕಾದ್ರೆ ಇಟ್ ಪ್ರೊಡ್ಯೂಸಸ್ 3 ಎಲೆಕ್ಟ್ರಾನ್ಸ್. ಅದು 3 ಪ್ರೋಟಾನ್ಸ್ ನ ಜನರೇಟ್ ಮಾಡುತ್ತೆ. ಆ ಎಲೆಕ್ಟ್ರಾನ್ ಈಚ್ ಎಲೆಕ್ಟ್ರಾನ್ಗೆ ಒಂದೊಂದು ATPs ಪ್ರೊಡ್ಯೂಸ್ ಆಗೋದ್ರಿಂದ ಒಂದು NADH2ಗೆ 3 ATP ಪ್ರೊಡ್ಯೂಸ್ ಆಗುತ್ತೆ. ಅದೇ ತರ FADH2 2 ಎಲೆಕ್ಟ್ರಾನ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಅದು 2 ATPs ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು acetylation of pyruvic acid ಅಂದ್ರೆ the pyruvic acid is converted into acetyl CoA ಅಲ್ಲಿ substrate level phosphorylation ಇಲ್ಲ ಮತ್ತೆ ATP ಕೂಡ ಕನ್ಸ್ಯೂಮ್ ಆಗಲ್ಲ. ಬಟ್ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗೋದು ಓನ್ಲಿ NADH2 ಎಷ್ಟು 2. ಹಾಗಾಗಿ 6 ATPs ಪ್ರೊಡ್ಯೂಸ್ ಆಗುತ್ತೆ. ಕ್ರೆಬ್ ಸೈಕಲ್ ಅಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಅಥವಾ ಡೈರೆಕ್ಟ್ ಸಿಂಥಸಿಸ್ ಆಫ್ ATP 2 GTP ಪ್ರೊಡ್ಯೂಸ್ ಆಗುತ್ತೆ. 6 NADH2 oxidative phosphorylation of NADH2 and 2 oxidative phosphorylation of FADH2. No ATP is not consumed in the Krebs cycle. ಹಾಗಾಗಿ net gain ATP of Krebs cycle is to 24 ATP. ಹಾಗಾಗಿ total ATPs are produced during the aerobic respiration 38. Are one molecule of glucose undergo oxidation in the presence of oxygen to produce 38 molecules of ATP. ಇದಿಷ್ಟು ದ ಏರೋಬಿಕ್ ರೆಸ್ಪಿರೇಷನ್ ಬ್ಯಾಲೆನ್ಸ್ ಶೀಟ್ ಆಯಿತು. ಹಾಗಾದರೆ ನೆಕ್ಸ್ಟ್ ಒನ್ ಯಾರು? ಕಂಪ್ಯಾರಿಸನ್ ಮಾಡೋಣ. ನಾವು ಫರ್ಮೆಂಟೇಷನ್ ಅಲ್ಲಿ ಮತ್ತು ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎಷ್ಟು ATPs ಬರುತ್ತೆ, ಅದರಲ್ಲಿ ಎಷ್ಟು ATPs ಉಳ್ಕೊಳ್ಳುತ್ತೆ ಅಂತ. ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬಂದರೆ ನೋಡಿ, ಗ್ಲೈಕಾಲಿಸಿಸ್ ಕಾಮನ್ ಪಾತ್ವೇ, ಪೈರುವಿಕ್ ಆಸಿಡ್ ಅದ ಗ್ಲೂಕೋಸ್ ಬ್ರೇಕ್ ಡೌನ್ ಇಂಟು ಪ್ರೊಡ್ಯೂಸ್ ಎ 3 ಕಾರ್ಬನ್ ಕಾಂಪೌಂಡ್ ದಟ್ ಇಸ್ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆದಾಗ ಇಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂತ ಅಂದ್ರೆ ಎಷ್ಟು ಫಾರ್ಮೇಷನ್ ಆಗುತ್ತೆ? ಇಲ್ಲಿ 4 ಆಗಿರುತ್ತೆ. ಇಲ್ಲಿ 2 ಯುಟಿಲೈಸ್ ಆಗಿರುತ್ತೆ. ಮತ್ತೆ ಇಲ್ಲಿ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ಗೆ 2 NADH2 ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು NADH2? 2 NADH2. ಹಾಗಾಗಿ ನೆಟ್ ಗೇನ್ ATP ಎಷ್ಟು ಪ್ರೊಡ್ಯೂಸ್ ಆಗಿರುತ್ತೆ ಗ್ಲೂಕೋಸ್ ಅಲ್ಲಿ, ಗ್ಲೈಕಾಲಿಸಿಸ್ ಅಲ್ಲಿ 8 ATPs ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಲ್ಯಾಕ್ಟಿಕ್ ಆಸಿಡ್ ಸೈಕಲ್ ಹೋದ್ರೆ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ಗೆ ಹೋದ್ರೆ ಎಗೇನ್ ಇಟ್ ಯುಟಿಲೈಸಸ್ ದ ಹೈಡ್ರೋಜಿನೇಷನ್ಗೆ NADH2 ನ ಯೂಸ್ ಮಾಡುತ್ತೆ. 1 ಪೈರುವಿಕ್ ಆಸಿಡ್ಗೆ 1 NADH2 ಅಂತ ಅಂದ್ರೆ 2 ಪೈರುವಿಕ್ ಆಸಿಡ್ಗೆ 2 NADH2 ಅಂದ್ರೆ ಇಲ್ಲಿ ಏನ್ ಪ್ರೊಡ್ಯೂಸ್ ಆಗಿರುತ್ತಲ್ಲ 2 NADH2 ಅದಷ್ಟನ್ನು ಏನ್ ಮಾಡುತ್ತೆ, ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಉಳ್ಕೊಳ್ಳೋದು ಇನ್ನೆಷ್ಟು? 6 ಇಲ್ಲೋಯ್ತು ಅಂದ್ರೆ ಉಳ್ಕೊಳ್ಳೋದು 2 ATPs ಮಾತ್ರ. ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಲ್ಲಿ ನೆಟ್ ಗೇನ್ ATPs ಎಷ್ಟು? ಓನ್ಲಿ 2. ಸೇಮ್ ಆಸ್ ಹಿಯರ್ ಆಲ್ಸೋ ಇಥೆನಾಲ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಇಥೈಲ್ ಆಲ್ಕೋಹಾಲ್ ಅಲ್ಲಿ ಕೂಡ ಏನಾಗುತ್ತೆ? NADH2 NADH2 ಯುಟಿಲೈಸ್ ಆಗಿ ಓನ್ಲಿ 2 ATPs ಆರ್ ಪ್ರೊಡ್ಯೂಸ್ಡ್.
The respiratory balance sheet ಅಲ್ಲಿ anaerobic respiration ಅಲ್ಲಿ only 2 ATPs are produced. This is about the respiratory balance sheet of aerobic and anaerobic respiration. ಓಕೆ, ಇನ್ನೊಂದು ಎಫೆಕ್ಟ್ ಆಡ್ ಮಾಡಿದೀನಿ, ಪ್ಯಾಸ್ಚರ್ ಎಫೆಕ್ಟ್ ಅಂತ. ಪ್ಯಾಸ್ಚರ್ ಎಫೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನು ಪ್ಯಾಸ್ಚರ್ ಎಫೆಕ್ಟ್ ಅಂತ ಅಂದ್ರೆ, ಈಸ್ಟ್ ಗೊತ್ತಲ್ವಾ? ಈಸ್ಟ್ ನಾವು ಅಬ್ಲಿಗೇಟಿವ್ ಅನೆರೋಬ್ ಅಥವಾ ಏರೋಬ್ಸ್ ಅಂತ ಕರಿತೀವಿ. ಏನಂತ ಅಂದ್ರೆ ಅವರು ಆಕ್ಸಿಜನ್ ಅನೆರೋಬಿಕ್ ಕಂಡೀಷನ್ ಇದ್ದಾಗ ದೇ ಪ್ರಿಪೇರ್ ಆಲ್ಕೋಹಾಲ್ ಅನ್ಕೊಳ್ಳಿ, ಫರ್ಮೆಂಟೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಅವಾಗ ಅಕಸ್ಮಾತ್ ನಾವು ಇನ್ ಬಿಟ್ವೀನ್ ಆಕ್ಸಿಜನ್ ಏನಾದ್ರು ಸಪ್ಲೈ ಮಾಡಿದ ತಕ್ಷಣ ದೇ ಸ್ಟಾಪ್ ಅನೆರೋಬಿಕ್ ರೆಸ್ಪಿರೇಷನ್ ಅಂಡ್ ಸ್ವಿಚ್ ಓವರ್ ಟು ಏರೋಬಿಕ್ ರೆಸ್ಪಿರೇಷನ್. ಈ ತರ ನಾವು ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ಈಸ್ಟ್ ನ ಯೂಸ್ ಮಾಡಿಕೊಂಡು ಆಲ್ಕೋಹಾಲ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂಡರ್ ಅನೆರೋಬಿಕ್ ಕಂಡೀಷನ್. ಆ ಮಧ್ಯೆ ಏನಾದ್ರು ಸ್ವಲ್ಪ ಅಮೌಂಟ್ ಆಫ್ ಆಕ್ಸಿಜನ್ ಏನಾದ್ರು ಸಪ್ಲೈ ಮಾಡಿದ್ದೆ ಆದ್ರೆ ದ ಈಸ್ಟ್ ಸ್ವಿಚ್ ಟು ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ಗೆ ಸ್ವಿಚ್ ಆದ ತಕ್ಷಣ ಅಲ್ಲಿ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಫುಡ್ ಆಗೋದ್ರಿಂದ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತಾ? ಇಲ್ಲ. ಅಲ್ಲಿ ಡಿಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಇಥೈಲ್ ಆಲ್ಕೋಹಾಲ್ ಆಗೋದ್ರಿಂದ ದಟ್ effect is called Pasteur effect. Okay, the Pasteur effect na Louis Pasteur in 1857 ಅಲ್ಲಿ ಡಿಸ್ಕವರ್ ಮಾಡಿದ್ರು. ಅಕಾರ್ಡಿಂಗ್ ಟು ಹಿಮ್ ಏನ್ ಹೇಳ್ತಾರೆ Pasteur effect ಅಂತ ಅಂದ್ರೆ, the Pasteur effect is an inhibiting effect of the oxygen and fermentation process. ಯಾರು inhibiting effect ಮಾಡ್ತಾರೆ? Oxygen. It is a sudden change from anaerobic to aerobic process. It's called Pasteur effect. This completes the respiratory balance sheet ಮತ್ತೆ Pasteur effect.